ಈ ಮೀರ್ ಬಲೂಚಿಸ್ತಾನ ಸ್ವತಂತ್ರ ರಾಷ್ಟ್ರ ಅಂತ ಘೋಷಿಸ್ಕೊಂಡು ಮಾತ್ರಕ್ಕೆ ಅದು ಆಗ್ಬಿಡ್ತದ? ಜಗತ್ತು ಅಥವಾ ವಿಶ್ವಸಂಸ್ಥೆ ಒಪ್ಕೊಂಡ್ ಬಿಡ್ತದ? ಬಲೂಚಿಸ್ತಾನದ ಪ್ರಾಂತೀಯ ಅಸೆಂಬ್ಲಿ ಈ ಘೋಷಣೆ ಮಾಡಿಲ್ಲ. ಪಾಕಿಸ್ತಾನ ಒಪ್ಪಿಕೊಳ್ಳೋ ಸಾಧ್ಯತೆನೇ ಇಲ್ಲ. ಬಲೂಚಿಸ್ತಾನವನ್ನ ಮಿಲಿಟರಿಲಿ ಕಂಟ್ರೋಲ್ ಮಾಡೋ ಸ್ಥಿತಿನಲ್ಲಿ ಇದೆಯಾ? ಅದು ಡಿಸ್ಪ್ಯೂಟೆಡ್ ಟೆರಿಟರಿ ಅಂತ ಪಾಕಿಸ್ತಾನನೂ ಹೇಳ್ತದೆ. ಚೈನಾ ಈ ವಿಷಯದಲ್ಲಿ ಬಹಳ ಆಸಕ್ತಿ ವಹಿಸಿದೆ. ಒಂದು ವೇಳೆ ಬಲೂಚಿಸ್ತಾನ ಸ್ವತಂತ್ರ ದೇಶ ಆಗಿಬಿಟ್ರೆ ಆಗ ಅವರು ಚೈನೀಸ್ ಅನ್ನ ಅಲ್ಲಿಂದ ಓಡಿಸ್ತಾರೆ. ಶಾಶ್ವತವಾಗಿ ಅರೇಬಿಯನ್ ಸೀಗೆ ಕನೆಕ್ಷನ್ ಹೊರಟೋಗ್ತದಲ್ಲ. ಬಲೂಚಿಸ್ತಾನ ಸ್ವತಂತ್ರವಾಗೋದಕ್ಕೆ ಪಾಕಿಸ್ತಾನಿಯರಿಗಿಂತಲೂ ಸಹ ಚೈನೀಸ್ ಬಿಡೋದಿಲ್ಲ. ನಮಸ್ಕಾರ ರೀ. ಬಲೂಚಿಸ್ತಾನ ಪಾಕಿಸ್ತಾನದಿಂದ ಬ್ಯಾರೆಯಾಗಿ ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ಟೈತಿ. ನಾವು ಪಾಕಿಸ್ತಾನದ ಮೇಲೆ ಅವಲಂಬನೆ ಆಗೋದಿಲ್ಲ, ಪಾಕಿಸ್ತಾನಕ್ಕೂ ನಮಗೂ ಸಂಬಂಧ ಇಲ್ಲ, ಇನ್ನು ಮೇಲೆ ನಮ್ಮದೇ ಒಂದು ಬ್ಯಾರೆ ದೇಶ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ಟೈತಿ. ಅದಷ್ಟೇ ಅಲ್ರಿ, ಪಾಕಿಸ್ತಾನದ ಧ್ವಜ ಬಲೂಚಿಸ್ತಾನದಾಗ ಕಾಣಿಸಿದ್ರೆ ಕಿತ್ತುಗುದು ತಮ್ಮ ಬಲೂಚಿ ಧ್ವಜ ಇಡಾಕತ್ತಾರ. ಅದಕ್ಕೂ ಮೀರಿ ಬಲೂಚಿಸ್ತಾನದವರು ವಿಶ್ವಸಂಸ್ಥೆ ಮುಂದೆ ಹೋಗಿ ನಮ್ಮದು ಒಂದು ದೇಶ ಅಂತ ಕನ್ಸಿಡರ್ ಮಾಡ್ರಿ ಅಂತ ಮನವಿ ಕೊಟ್ಟಾರ. ಭಾರತದಾಗೂ ರಾಯಭಾರಿ ಕಚೇರಿ ತೆಗಿತೀವಿ ಡೆಲ್ಲಿ ಒಳಗಂತ ಅವಕಾಶಕ್ಕೆ ಬೇಡಿಕೆ ಇಟ್ಟಾರ. ಬಲೂಚಿಸ್ತಾನದವರು ಫೈನಲ್ ಆಗಿ ತಮ್ಮದೊಂದು ದೇಶ ಅಂತ ಹೇಳ್ಕೊಂಡಾರ. ಅವ್ರು ಹೇಳ್ಕೊಳ್ಳೋದ್ರಿಂದ ಅದೊಂದು ದೇಶ ಆಕೇತೇನ್ರಿ? ಒಂದು ದೇಶ ಆಗಬೇಕು ಅಂದ್ರೆ ಅದರ ಹತ್ತಿಕ್ಕೆ ಏನೇನೆಲ್ಲ ಕ್ರೈಟೀರಿಯಾಗಳಿರಬೇಕು, ಅದ್ರ ಜೋಡಿ ವಿಶ್ವಸಂಸ್ಥೆ ಇದನ್ನು ಯಾವ ರೀತಿ ನೋಡ್ತೈತಿ, ಬಲೂಚಿಸ್ತಾನದ ಮುಂದೆ ಯಾವ್ಯಾವ ಸವಾಲುಗಳದಾವು, ಅದಷ್ಟೇ ಅಲ್ದ ಭಾರತಕ್ಕೆ ಬಲೂಚಿಸ್ತಾನ ಸೆಪ್ರೇಟ್ ದೇಶ ಆದರೆ ಏನೇನೆಲ್ಲ ಲಾಭ ಅದಾವು, ಇದೆಲ್ಲದ್ರ ಬಗ್ಗೆ ಇವತ್ತು ನಮಗೆ ತಿಳಿಸ್ಕೊಡೋರದಾರ ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ ಪ್ರೊಫೆಸರ್ ಪ್ರೇಮ್ ಶೇಖರ್ ಸರ್. ಅವ್ರ ಬಾಯಿಂದ ಕೇಳ್ರಿ ಈ ಬಲೂಚಿಸ್ತಾನದ ಮುಂದಿರೋ ಸವಾಲುಗಳು ಏನೇನದಾವ ಅಂತ. ಈಗ ಎಲ್ಲೆಡೆ ದೊಡ್ಡ ಸುದ್ದಿ ಆಗ್ತಾ ಇರೋದು ಮೀರ್ ಯಾರ್ ಬಲೂಚಿಸ್ತಾನ ಒಂದು ಸ್ವತಂತ್ರ ರಾಷ್ಟ್ರ ಅಂತ ಘೋಷಣೆ ಮಾಡಿರೋದು, ಮತ್ತೆ ಡೆಲ್ಲಿಯಲ್ಲಿ ಅವ್ರದ್ದೊಂದು ರಾಯಭಾರ ಕಚೇರಿಯನ್ನ ತೆರೆಯೋದಕ್ಕೆ ಅವಕಾಶ ಕೋರ್ಕೊಂಡಿರೋದು. ನೋಡಿ, ಹೌದು, ಮೀರ್ ಯಾರ್ ಬಲೂಚ್ ಒಬ್ಬ ರೆವಲ್ಯೂಷನರಿ ಲೀಡರ್. ಅವರು ಘೋಷಣೆ ಮಾಡಿದ್ದಾರೆ. ಆ ಮಾತ್ರಕ್ಕೆ ಅದೊಂದು ಸ್ವತಂತ್ರ ರಾಷ್ಟ್ರ ಅಂತ ಜಗತ್ತು ಅಥವಾ ವಿಶ್ವಸಂಸ್ಥೆ ಒಪ್ಕೊಂಡ್ ಬಿಡ್ತದ? ನೋಡಿ, ಈಗ ಉತ್ತರ ಸೋಮಾಲಿಯಾ ತಾನು ಸ್ವತಂತ್ರ ರಾಷ್ಟ್ರ ಅಂತ ಘೋಷಿಸಿಕೊಂಡು 33 ವರ್ಷ ಆಯಿತು. ಸೋಮಾಲಿ ಲ್ಯಾಂಡ್ ಇನ್ನೂ ಅದನ್ನ ಸ್ವತಂತ್ರ ರಾಷ್ಟ್ರ ಅಂತ ವಿಶ್ವಸಂಸ್ಥೆ ಆಗ್ಲಿ ಬೇರೆ ಯಾರು ಆಗ್ಲಿ ರೆಕಗ್ನೈಸ್ ಮಾಡಿಲ್ಲ. ಇಥಿಯೋಪಿಯಾ ಒಂದನ್ನ ಬಿಟ್ಟರೆ ತನ್ನ ಅನುಕೂಲಕ್ಕಾಗಿ. ಹಾಗೆ ಜಾರ್ಜಿಯಾದಿಂದ ಅಬ್ಖಾಜಿಯಾ ಪ್ರತ್ಯೇಕ ಆಗಿದೆ. ಅದಾಗಿನೇ 30 ವರ್ಷ ಆಗ್ತಾ ಬಂತು. ರಷ್ಯಾ ಬಿಟ್ಟು ಇನ್ಯಾರು ಅದನ್ನು ರೆಕಗ್ನೈಸ್ ಮಾಡಿಲ್ಲ. ವಿಶ್ವಸಂಸ್ಥೆಯಲ್ಲಿ ಅದಕ್ಕೆ ಮಾನ್ಯತೆ ಇಲ್ಲ. ಹಾಗೆ ಮೊಲ್ದೋವಾದಿಂದ ಇದು ಟ್ರಾನ್ಸ್ ನಿಸ್ತ್ರಿಯಾ ಅದು ನಾನು ಸ್ವತಂತ್ರ ರಾಷ್ಟ್ರ ಅಂತ ಘೋಷಿಸಿಕೊಂಡು ಆಲ್ಮೋಸ್ಟ್ ಕಾಲ ಶತಮಾನ ಆಯಿತು. ಆದ್ರೆ ಯಾರು ಅದನ್ನು ರೆಕಗ್ನೈಸ್ ಮಾಡಿಲ್ಲ. ಅಂದ್ರೆ ಏನು ಬೇಕು ಒಂದು ರಾಷ್ಟ್ರ? ಈಗ ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಈ ಮೀರ್ ಯಾರ್ ಬಲೂಚಿಸ್ತಾನ ಸ್ವತಂತ್ರ ರಾಷ್ಟ್ರ ಅಂತ ಘೋಷಿಸ್ಕೊಂಡು ಮಾತ್ರಕ್ಕೆ ಅದು ಆಗ್ಬಿಡ್ತದ? ಇದು ನಾವು ಗಮನಿಸಬೇಕಾದಂತ ಪ್ರಶ್ನೆ. ಅಂದ್ರೆ ಒಂದು ರಾಷ್ಟ್ರಕ್ಕೆ ಅದು ಒಂದು ರೆಕಗ್ನಿಷನ್ ಇಂಟರ್ನ್ಯಾಷನಲ್ ಕಮ್ಯುನಿಟಿಯಿಂದ ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇಂದ ರೆಕಗ್ನಿಷನ್ ಸಿಗಬೇಕಾದ್ರೆ ಅದರ ಸ್ವತಂತ್ರ ಘೋಷಣೆ ಮುಖ್ಯವಾಗಿ 2 ರೀತಿಯಲ್ಲಿ ಆಗಬೇಕು. ಒಂದು, ಅಲ್ಲಿಯ ಜನಪ್ರತಿನಿಧಿಗಳು, ಆ ಪ್ರದೇಶದ ಆ ಪ್ರಾಂತ್ಯದ ಜನಪ್ರತಿನಿಧಿಗಳು ಅಂದ್ರೆ ಎಲೆಕ್ಟ್ ಮಾಡಿರ್ತಾರಲ್ಲ ಅಲ್ಲಿಯ ಒಂದು ಪ್ರಾಂತೀಯ ಅಸೆಂಬ್ಲಿಗೆ, ಅಲ್ಲಿಯ ಜನರು ಇನ್ನು ಮುಂದೆ ನಮ್ಮ ಈ ರಾಷ್ಟ್ರ ಇದು ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕು. ಓಕೆ, ಮುಖ್ಯ ಅದು ಒಂದು. ಇನ್ನೊಂದು, ಯಾವ ರಾಷ್ಟ್ರದಿಂದ ಇದು ಪ್ರತ್ಯೇಕ ಆಗ್ತದೋ ಆ ರಾಷ್ಟ್ರ ಅಧಿಕೃತವಾಗಿ ಹೇಳಬೇಕು, ಹೌದು ನಾವು ಇದು ನಮ್ಮಿಂದ ಸ್ವತಂತ್ರ ಆಗೋದಕ್ಕೆ ನಮ್ಮ ಸಮ್ಮತಿ ಇದೆ, ಇದು ಸ್ವತಂತ್ರ ರಾಷ್ಟ್ರ ಅಂತ ಹೇಳಬೇಕು. ಇವೆರಡೂ ಇಲ್ಲದೆ ಇದ್ದಾಗ ಒಂದು ದೇಶ ಸ್ವತಂತ್ರ ಆಗೋದಕ್ಕೆ ಆಗೋದಿಲ್ಲ. ಈಗ ನೋಡಿ, ಅದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ಈಗ ಲಿಥುವಾನಿಯಾ 1990ನಲ್ಲಿ ಸೋವಿಯತ್ ಯೂನಿಯನ್ ಇಂದ ಸ್ವತಂತ್ರ ಆಯಿತು. ಅದನ್ನ ಘೋಷಣೆ ಮಾಡಿದ್ದು ಲಿಥುವಾನಿಯನ್ ಪಾರ್ಲಿಮೆಂಟ್ ನಲ್ಲಿ. ಓಕೆ, ಅಲ್ಲಿಯ 2 ಲೀಡರ್ಸ್ ವೈತಾತೆಸ್ ಲ್ಯಾನ್ಸ್ಬರ್ಗಿಸ್ ಮತ್ತೆ ಕಾಸಿಮಿರಾ ಫ್ರಿನ್ಸ್ಕೈ. ಆಗ ಲಿಥುವಾನಿಯಾದ ಪ್ರಾಂತೀಯ ಅಸೆಂಬ್ಲಿನಲ್ಲಿ ಡಿಕ್ಲೇರ್ ಆದ್ರಿಂದ
ಇತರ ದೇಶಗಳು ಅದನ್ನು ಒಪ್ಪಿಕೊಂಡು ಇದು ಅಲ್ಲಿಯ ಜನರ ಧ್ವನಿ, ಇದು ಜನರ ಪ್ರತಿನಿಧಿಗಳು ಸ್ವಂತ ಹೇಳ್ತಾ ಇರೋದ್ರಿಂದ ನಾವು ಇದಕ್ಕೆ ನಾವು ಸಮ್ಮತಿ ಕೊಡಬೇಕು ಅಂತೇಳಿ ಜರ್ಮನಿ ಇತರ ಯುರೋಪಿಯನ್ ರಾಷ್ಟ್ರಗಳು ಸಮ್ಮತಿ ಕೊಟ್ಟು ಅನಂತರ ಸೋವಿಯತ್ ಯೂನಿಯನ್ ಅದನ್ನ ಒಪ್ಪಿಕೊಳ್ತು. ಓಕೆ, ಅದು ಒಂದು ಜನರ. ಈಗ ಬಲೂಚಿಸ್ತಾನದ ಕಥೆ ತಗೊಳ್ಳೋಣ. ಈ ಘೋಷಣೆ ಮಾಡಿರೋದು ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿ ಮೀರ್ ಯಾರ್ ಬಲೂಚ್ ಅಂತ ಒಬ್ಬ ಬಲೂಚಿ ರೆವಲ್ಯೂಷನರಿ ಲೀಡರ್. ಬಲೂಚಿ ಜನರ ಪ್ರತಿನಿಧಿ ಅಲ್ಲ, ನಮಗೆ ಗೊತ್ತಿಲ್ಲ. ಅದು ತುಂಬಾ ಜನ ಬಲೂಚಿರು ಆತನ ಇಷ್ಟಪಡಬಹುದು, ಆತ ಎಲೆಕ್ಷನ್ ನಿಂತ್ಕೊಂಡ್ರೆ ವೋಟ್ ಕೊಡಬಹುದು, ಅದು ನಮಗೆ ಗೊತ್ತಿಲ್ಲ. ಆದ್ರೆ ಬಲೂಚಿಸ್ತಾನದ ಪ್ರಾಂತೀಯ ಅಸೆಂಬ್ಲಿ ಇದೆಯಲ್ಲ ಕ್ವೆಟ್ಟಾದಲ್ಲಿ, ಅದರ ರೂಲಿಂಗ್ ಪಾರ್ಟಿ ಇದೆಯಲ್ಲ, ಬಲೂಚಿಸ್ತಾನ್ ಅವಾಮಿ ಪಾರ್ಟಿ, ದಟ್ ಇಸ್ ಬಲೂಚಿಸ್ತಾನ್ ಪೀಪಲ್ಸ್ ಪಾರ್ಟಿ, ಅದು ಮೆಜಾರಿಟಿ ಪಾರ್ಟಿ. ಅಲ್ಲಿಯ ಪಾರ್ಟಿಯದ್ದೇ ಒಬ್ರು ಸರ್ಫರಾಜ್ ಬುಗ್ತಿ ಅಂತ ಅಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಒಂದು ವೇಳೆ ಈ ಮೀರ್ ಯಾರ್ ಬಲೂಚ್ ಘೋಷಿಸಿರೋದಕ್ಕೆ ಆ ಬಲೂಚಿಸ್ತಾನ್ ಪ್ರಾಂತೀಯ ಅಸೆಂಬ್ಲಿಯಲ್ಲಿ ಮೆಜಾರಿಟಿ ಓಕೆ ಅವರು ಎಸ್ ನಾವ್ ಇದನ್ನ ಒಪ್ಕೋತೀವಿ, ಇಂದಿನಿಂದ ಬಲೂಚಿಸ್ತಾನ್ ಸ್ವತಂತ್ರ ರಾಷ್ಟ್ರ ಅಂತ ಘೋಷಿಸಿಬಿಟ್ರೆ ಆವಾಗ ಒಂದು ಬಲೂಚಿಸ್ತಾನ್ ಸ್ವತಂತ್ರ ಆಯಿತು ಅಂತಾನೆ ಅರ್ಥ. ಎಲ್ಲರೂ ಆಗ ನಾವು ಸಹ ಇಂಡಿಯಾ ಸಹ ಎಸ್ ಆ ಜನರ ಪ್ರತಿನಿಧಿಗಳು ಸ್ವತಂತ್ರವನ್ನ ಘೋಷಿಸಿದ್ದಾರೆ. ಅಧಿಕೃತವಾಗಿ ಆ ಜನರು ಬಲೂಚಿಸ್ತಾನ್ ಜನರು ಆಯ್ಕೆ ಮಾಡಿರುವಂತ ಪ್ರತಿನಿಧಿಗಳು, ರೆವಲ್ಯೂಷನರಿ ಲೀಡರ್ಸ್ ಅಲ್ಲ. ಆ ಜನರೇ ಮತದಾನದಲ್ಲಿ ಆಯ್ಕೆ ಮಾಡಿ, ಎಲೆಕ್ಷನ್ ನಡೀತಲ್ಲ ಕಳೆದ ವರ್ಷದ ಹಿಂದೆ ನಡೀತಲ್ಲ, ಆ ಎಲೆಕ್ಷನ್ ಅಲ್ಲಿ ಎಲೆಕ್ಟ್ ಆಗಿರುವಂತವ್ರು ಅವರು ಬಲೂಚಿಸ್ತಾನವನ್ನ ಸ್ವತಂತ್ರ ರಾಷ್ಟ್ರ ಅಂತ ಘೋಷಣೆ ಮಾಡಿದ್ದಾರೆ. ಎಸ್ ನಾವು ಇದನ್ನ ಒಪ್ಕೋತೀವಿ ಅಂತ ಇಂಡಿಯಾ ಒಪ್ಕೋಬಹುದು, ಅಫ್ಘಾನಿಸ್ತಾನ ತಕ್ಷಣ ಒಪ್ಕೊಳ್ತದೆ, ಯುನೈಟೆಡ್ ನೇಷನ್ಸ್ಗೂ ರೆಕಗ್ನಿಷನ್ಗೆ ಅವ್ರು ಅಪ್ಲೈ ಮಾಡಬಹುದು, ಆಯ್ತಾ. ಆದ್ರೆ ಇಲ್ಲಿ ಬಲೂಚಿಸ್ತಾನದ ಪ್ರಾಂತೀಯ ಅಸೆಂಬ್ಲಿ ಈ ಘೋಷಣೆ ಮಾಡಿಲ್ಲ. ಮಾಡಬಹುದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಸರ್ಫರಾಜ್ ಬುಗ್ತಿ ಇದಾರಲ್ಲ ಅವರು ಸಹ ಪ್ರೋ ಇಂಡಿಪೆಂಡೆನ್ಸ್ ಪರವಾಗಿ ಇರುವಂತವ್ರು. ಓಕೆ, ಬುಗ್ತಿ ಕ್ಲಾನ್ ನ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ. ಓಕೆ, ಮೀರ್ ಯಾರ್ ಬಲೂಚ್ ಆತ ಒಪ್ಕೊಂಡು ಬಿಟ್ರೆ ಆಯ್ತಾ, ಆವಾಗ ಅದು ಸ್ವತಂತ್ರ ಆಗ್ತದೆ. ಈಗ ಬಲೂಚಿಸ್ತಾನ ಸ್ವಾತಂತ್ರ್ಯ ಆಗೀನಿ ಅಂತ ಹೇಳ್ಕೊಂಡ್ಬಿಟ್ಟೈತಿ, ಆದ್ರ ಪಾಕಿಸ್ತಾನ ಸುಮ್ಮಿರ್ತೈತೇನ್ರಿ, ಚೀನಾ ಸುಮ್ಮಿರ್ತೈತೇನ್ರಿ? ಈ ಪಾಕಿಸ್ತಾನ ಚೀನಾ ಎರಡು ಏನೇನೇನೋ ಒಪ್ಪಂದ ಮಾಡ್ಕೊಂಡಿರ್ತಾವ. ಬಲೂಚಿಸ್ತಾನ ಹೋತು ಅಂದ್ರ ಪಾಕಿಸ್ತಾನಕ್ಕೆ ಹೆಂಗ್ ಹೊಡ್ತಾ ಕುಂದಿರ್ತೈತಿ, ಅದ್ರ ಜೋಡಿ ಚೀನಾ ಇದನ್ನ ತಪ್ಸಾಕ್ ಏನೇನೆಲ್ಲ ಪ್ರಯತ್ನ ಪಡ್ತೈತಿ ಅನ್ನೋದ್ರ ಬಗ್ಗೆನೂ ಹೇಳ್ಯಾರ. ಇಲ್ಲ, ಪಾಕಿಸ್ತಾನ ಒಪ್ಕೋಬೇಕು, ಆಯ್ತು ಅವ್ರು ಹೊರಟೋಗ್ಲಿ ನಮ್ಮಿಂದ ಅಂತ. ಪಾಕಿಸ್ತಾನ ಒಪ್ಪಿಕೊಳ್ಳೋ ಸಾಧ್ಯತೆನೇ ಇಲ್ಲ. ಆದ್ರೆ ಪಾಕಿಸ್ತಾನಕ್ಕೆ ಲಿಮಿಟೇಷನ್ಸ್ ಇದೆ. ಪಾಕಿಸ್ತಾನ ಪೊಲಿಟಿಕಲಿ ಒಪ್ಕೊಳ್ಳೋದಿಲ್ಲ. ಆದ್ರೆ ಬಲೂಚಿಸ್ತಾನವನ್ನ ಮಿಲಿಟರಿಲಿ ಕಂಟ್ರೋಲ್ ಮಾಡೋ ಸ್ಥಿತಿನಲ್ಲಿ ಇದೆಯಾ ಅಂದ್ರೆ ಬಲೂಚಿಸ್ತಾನದ 3ನೇ ಒಂದು ಭಾಗ ಈ ಬಲೂಚಿ ರೆಬೆಲ್ ಲೀಡರ್ಸ್ ಕೈಯಲ್ಲಿದೆ. ನಾವು ಚೈನಾ ವಿಷಯಕ್ಕೆ ಬರೋಣ. ಈಗ ಏನಾಗಿದೆ ನೋಡಿ, ನೀವು ಕಳೆದ 2 ವಾರಗಳಲ್ಲಿ ಅಂದ್ರೆ ನಮ್ಮದು ಆಪರೇಷನ್ ಸಿಂಧೂರ್ ಶುರುವಾಗೋದಕ್ಕೂ ಮೊದಲೇ ಮತ್ತೆ ಆಪರೇಷನ್ ಸಿಂಧೂರ್ ಅಂತ್ಯವಾಗ್ತಿದ್ದ 2 ದಿನನೂ ಚೈನಾದಿಂದ ಘೋಷಣೆ ಬಂತು, ಡಿಕ್ಲರೇಷನ್ ಬಂತು, ಮುಖ್ಯವಾಗಿ ಚೈನೀಸ್ ಫಾರಿನ್ ಮಿನಿಸ್ಟರ್ ವಾಂಗ್ ಯಿ ಅವರಿಂದ. ಆಯ್ತಾ, ಪಾಕಿಸ್ತಾನದ ಪ್ರಾದೇಶಿಕ ಸಮಗ್ರತೆ, ದಟ್ ಇಸ್ ಟೆರಿಟೋರಿಯಲ್ ಇಂಟಿಗ್ರಿಟಿ, ಇದಕ್ಕೆ ನಾವು ಬೆಲೆ ಕೊಡ್ತೀವಿ, ಅದನ್ನ ಕಾಪಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಪಾಕಿಸ್ತಾನದ ಸಾವರಿನಿಟಿ ಅಂಡ್ ಟೆರಿಟೋರಿಯಲ್ ಇಂಟಿಗ್ರಿಟಿ. ಇದರ ಅರ್ಥ ಏನು ಅಂದ್ರೆ ಬಲೂಚಿಸ್ತಾನವನ್ನ ಕುರಿತಾಗಿಯೇ ಚೈನೀಸ್ ಹೇಳಿದ್ದು. ಈಗ ಪಿಒಕೆಯನ್ನ ನಾವು ತಗೋತೀವಿ ಅನ್ನೋದಾದ್ರೆ ಪಿಒಕೆ ಮೇಲೆ ಪಾಕಿಸ್ತಾನಕ್ಕೆ ಪೂರ್ಣ ಹಕ್ಕಿ ಇಲ್ಲ. ಯಾಕಂದ್ರೆ ಅದು ಡಿಸ್ಪ್ಯೂಟೆಡ್ ಟೆರಿಟರಿ ಅಂತ ಪಾಕಿಸ್ತಾನನೂ ಹೇಳ್ತದೆ, ಯುನೈಟೆಡ್ ನೇಷನ್ ಸಹ ಹೇಳ್ತದೆ, ಆಯ್ತಾ. ಹೀಗಾಗಿ ಪಿಒಕೆಯನ್ನ ಪಾಕಿಸ್ತಾನದ ಭಾಗ, ಅದು ಹೊರಟೋದ್ರೆ ಪಾಕಿಸ್ತಾನದ ಟೆರಿಟೋರಿಯಲ್ ಇಂಟಿಗ್ರಿಟಿಗೆ ಧಕ್ಕೆ ಆಗ್ತದೆ ಅಂತ ಚೈನಾ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಪಾಕಿಸ್ತಾನ ಟೆರಿಟೋರಿಯಲ್ ಇಂಟಿಗ್ರಿಟಿಗೆ ಧಕ್ಕೆ ಆಗ್ತಾ ಇರೋದು ಈ ಬಲೂಚಿಸ್ತಾನ್ ಇಂಡಿಪೆಂಡೆನ್ಸ್ ಇಂದ. ಹೀಗಾಗಿ ಚೈನಾ ಈ ವಿಷಯದಲ್ಲಿ ಬಹಳ ಬಹಳ ಆಸಕ್ತಿ ವಹಿಸಿದೆ. ಯಾಕೆ ಅಂತ ಹೇಳಿದ್ರೆ ಚೈನಾವನ್ನ ಅರಬ್ಬಿ ಸಮುದ್ರಕ್ಕೆ ಕನೆಕ್ಟ್ ಮಾಡುವಂತ ಆ ಚೈನಾ ಪಾಕಿಸ್ತಾನ್ ಇಕನಾಮಿಕ್ ಕಾರಿಡಾರ್ ಮತ್ತೆ ಆ ರೋಡ್ ಇದೆಯಲ್ಲ, ಗ್ವಾಡಾರ್ ಬಂದರಿಗೆ ಇರುವಂತ ರೋಡ್ ಮತ್ತೆ ರೈಲ್ವೆ ಲೈನ್ ಮಾಡ್ತಾ ಇದ್ದಾರೆ. ಅದು ಇರೋದು ಮುಖ್ಯವಾಗಿ ಸಾಗೋದು ಬಲೂಚಿಸ್ತಾನದಲ್ಲಿ. ಒಂದು ವೇಳೆ ಬಲೂಚಿಸ್ತಾನ ಸ್ವತಂತ್ರ ದೇಶ ಆಗ್ಬಿಟ್ರೆ ಆಗ ಅವರು ಚೈನೀಸ್ ಅನ್ನ ಅಲ್ಲಿಂದ ಓಡಿಸ್ತಾರೆ. ಪಾಕಿಸ್ತಾನಿಯರನ್ನಷ್ಟೇ ಅಲ್ಲ, ಚೈನೀಸ್ ಇಂದ ಅಲ್ಲಿ ಓಡಿಸ್ತಾರೆ. ಆ ಒಂದು BRAಗೆ CPECಗೆ ಚೈನಾ $62 ಬಿಲಿಯನ್ ಸುರಿದಿದೆ ಅಂತ ಹೇಳ್ತಾರೆ. ನನಗೆ ಕೆಲವು ಸಿಕ್ಕಿದ ವಿವರಗಳ ಪ್ರಕಾರ ಅದು 87 ಬಿಲಿಯನ್ ದಾಟ್ತದೆ. ಓಕೆ, ಹೀಗೆ ಚೈನೀಸ್ ಅದನ್ನ ಅಷ್ಟು ಹೇಳೋದಿಲ್ಲ, ಆದ್ರೆ ಅವ್ರು ಕೊಟ್ಟ ಬೇರೆದೆಲ್ಲ ಸೇರಿ 87 ಬಿಲಿಯನ್ ನನ್ನ ಲೆಕ್ಕದಲ್ಲಿ ಬಂದಿದೆ. ಹೀಗಾಗಿ ಅಷ್ಟು ಹಣವನ್ನು ಅವರು ಕಳ್ಕೋಬೇಕಾಗ್ತದೆ. ಹಣ ಪರವಾಗಿಲ್ಲ, ಇನ್ನೊಂದ್ಸಲ ಪಡ್ಕೋಬಹುದು, ಆದ್ರೆ ಶಾಶ್ವತವಾಗಿ
ಅರೇಬಿಯನ್ ಸಿಗೆ ಕನೆಕ್ಷನ್ ಹೊರಟೋಗ್ತದಲ್ಲ, ಮತ್ತೆ ಅವರು ಪಾಕಿಸ್ತಾನಕ್ಕೆ ಬರಬೇಕು, ಅರೇಬಿಯನ್ ಸಿಗೆ ಬರಬೇಕು ಅಂದ್ರೆ ಪೂರ್ತಿ ಅಲ್ಲಿಂದ ಈಸ್ಟ್ ಚೈನಾ ಸಿ, ಸೌತ್ ಚೈನಾ ಸಿ, ಮಲಕ್ಕಾ ಸ್ಟ್ರೈಟ್, ಬೇ ಆಫ್ ಬೆಂಗಾಲ್, ಇಂಡಿಯನ್ ಓಷನ್, ಅರೇಬಿಯನ್ ಸಿ, ಇದ್ರ ಮೂಲಕ ಉದ್ದದ ಸಮುದ್ರ ಮಾರ್ಗವನ್ನ ದಾಟ್ಕೊಂಡು ಬರಬೇಕಾಗ್ತದೆ. ಈಗಾಗಲೇ ಚೈನೀಸ್ ಫಾರ್ಮರ್ ಮಿನಿಸ್ಟರ್ ಹುವಾಂಗ್ ಜಿಯಾಂಗ್ ಜಿಮಿನ್ ಅವ್ರು ಹೇಳಿದಾರಲ್ಲ, ಮಲಕ್ಕಾ ಸ್ಟ್ರೈಟ್ ನ ಅದು ಇಸ್ ಎ ಚೈನೀಸ್ ಡೈಲೆಮಾ ಅಂತ, ಅದನ್ನ ದಾಟ್ಕೊಂಡು ಬರಬೇಕಾಗ್ತದೆ. ಹೀಗಾಗಿ ಬಲೂಚಿಸ್ತಾನ ಸ್ವತಂತ್ರವಾಗೋದಕ್ಕೆ ಪಾಕಿಸ್ತಾನಿಯರಿಗಿಂತಲೂ ಸಹ ಚೈನೀಸ್ ಬಿಡೋದಿಲ್ಲ. ಅದಕ್ಕಾಗಿ ಅವ್ರಿಗೆ ಈಗಾಗಲೇ ಬಲೂಚಿಸ್ತಾನದಲ್ಲಿ ಚೈನೀಸ್ ಆರ್ಮಿ ಇದೆ. ಈ PLA ಕ್ರಾಂತಿಕಾರರು ಚೈನೀಸ್ ಅನ್ನು ಕೊಲ್ತಾ ಇದ್ದಾಗ, ಇವನ್ ಕರಾಚಿನಲ್ಲೂ ಸಹ ಅವ್ರನ್ನ ಕೊಂದದ್ರಿಂದ, ಚೈನೀಸ್ ಎಂಜಿನಿಯರ್ಸ್ ಅನ್ನ, ಆ ಕನ್ಫ್ಯೂಷಿಯಸ್ ಸೆಂಟರ್ಗಳದು ಟೀಚರ್ ಗಳನ್ನ ಕೊಂದದ್ರಿಂದ ಚೈನಾ ಏನ್ ಮಾಡಿದೆ, ಪಾಕಿಸ್ತಾನಿ ಆರ್ಮಿ ನಮ್ಮ ಸೇಫ್ಟಿ ಮಾಡ್ತಾ ಇಲ್ಲ ಅಲ್ಲಿ, ಆಗ ನಮ್ಮ ಸೇನೆಯನ್ನ ತಗೊಂಡು ಬಿಡ್ತೀವಿ ಅಂತ ಹೇಳಿ ಅಲ್ಲಿ ಸೇನೆಯನ್ನ ಇಟ್ಟಿದ್ದಾರೆ. ಹೀಗಾಗಿ ಖಂಡಿತ ಚೈನಾ ಇದಕ್ಕೆ ಬಿಡೋದಿಲ್ಲ. ಬಲೂಚಿಗಳು ಚೈನಾದ ವಿರುದ್ಧ ದೊಡ್ಡದಾಗಿ ಹೋರಾಟ ಮಾಡಬೇಕಾಗ್ತದೆ. ಹೀಗೆ ಅದಕ್ಕೇನಾದ್ರೂ ಅವರಿಗೆ ಸಪೋರ್ಟ್ ಸಿಗ್ಬೇಕು ಅಂತ ಹೇಳಿದ್ರೆ ಪ್ರಪಂಚದ ಮುಖ್ಯ ದೇಶಗಳು, ಅದು ರೀಜನಲ್ ಪವರ್ಸ್ ಇದೆಯಲ್ಲ, ಓಕೆ, ಇಂಡಿಯಾ, ಇವನ್ ಅಫ್ಘಾನಿಸ್ತಾನ್, ಅದು ನೈಬರಿಂಗ್ ಕಂಟ್ರಿ ಅಲ್ವಾ, ಅದು ಮತ್ತೆ ರಷ್ಯಾ, ಅಮೆರಿಕ, ಇವೆಲ್ಲ ಚೈನಾಗೆ ಹ್ಯಾಂಡ್ಸ್ ಆಫ್, ಅಲ್ಲಿಂದ ಹೊರಗೆ ನಡೀರಿ ಅಂತ ತಾಕೀತು ಮಾಡಿದ್ರೆ ಓಕೆ, ಬಲೂಚಿಗಳ ಸ್ವಾತಂತ್ರ್ಯ ಹೋರಾಟ ಅಥವಾ ಅವರ ಸ್ವಾತಂತ್ರ್ಯದ ದಿನ ಇನ್ನೂ ಹತ್ರ ಆಗ್ತದೆ. ಪಾಕಿಸ್ತಾನಕ್ಕೆ ಫೈಟ್ ಮಾಡೋ ತಾಕತ್ ಇಲ್ಲ ಇವಾಗ, ಆದ್ರೆ ಚೈನಾಗಿದೆ, ಶತಾಯುಗತ ಚೈನಾ ಮಾಡೇ ಮಾಡ್ತದೆ, ಅದನ್ನ ಬಲೂಚಿಗಳಷ್ಟೇ ನಿಗ್ರಹಿಸೋಕೆ ಆಗೋದಿಲ್ಲ. ಸೊ ಅದಕ್ಕೆ ಹೊರಗಿನ ಸಪೋರ್ಟ್ ಬೇಕು. ಈಗ ಬಲೂಚಿಸ್ತಾನ ಒಂದು ದೇಶ ಅಂತ ಆತು ಅಂದ್ರ ಅದಕ್ಕೆ ಮನ್ನಣೆ ಸಿಕ್ತು ಅನ್ನೋದಾದ್ರ ನಮ್ಮ ಭಾರತಕ್ಕೆ ಏನೇನೆಲ್ಲ ಲಾಭ ಐತ್ರಿ, ಏನೇನ್ ಲಾಭ ಐತಿ ಅನ್ನೋದ್ರ ಒಂದು ಲಾಭ ಹೇಳ್ತೀನಿ ಕೇಳ್ರಿ. ಪಾಕಿಸ್ತಾನ ಇನ್ನಟ್ ಬಿಕ್ಕಟ್ಟು ಬಿಕಾರಿ ಆಗ್ತೈತಿ, ಬಿಕಾರಿ ಒಳಗೆ ಬಿಕಾರಿ ಆಗ್ತೈತಿ. ಯಾಕಂದ್ರೆ ಖನಿಜ ಸಂಪನ್ಮೂಲ ಇರೋದು ಬಲೂಚಿಸ್ತಾನದಾಗ. ಅದು ಸ್ವಾತಂತ್ರ್ಯ ದೇಶ ಆತು ಅಂದ್ರ ಬಿಕಾರಿ ಪಾಕಿಸ್ತಾನಕ್ಕೆ ನೆಲೆ ಇಲ್ಲ ನೋಡ್ರಿ. ಒಂದ್ ರೀತಿ ಭಾರತಕ್ಕೆ ಇನ್ನೊಂದು ಗೆಲುವಾದಂಗ ಆಕೈತಿ. ನಮ್ಮ ರಕ್ಷಣೆ ದೃಷ್ಟಿಯಿಂದ ಬಲೂಚಿಸ್ತಾನ ಸ್ವತಂತ್ರ ಆಗೋದು ಬಹಳ ದೊಡ್ಡದು. ಯಾಕಂದ್ರೆ ಪಾಕಿಸ್ತಾನವನ್ನ ಆ ರೀತಿ ತುಂಡರಿಸಿದ್ರೆ, ಮತ್ತೆ ಪಾಕಿಸ್ತಾನಕ್ಕೆ ಬಗೆ ಬಗೆಯ ಖನಿಜಗಳು ಮತ್ತೆ ಇವನ್ ಗ್ಯಾಸ್, ಅದರ ಅತಿ ದೊಡ್ಡ ಪೂರೈಕೆದಾರ ಬಲೂಚಿಸ್ತಾನ. ಹೀಗಾದ್ರೆ ಅಲ್ಲಿಯ ಆ ನೈಸರ್ಗಿಕ ಸಂಪತ್ತನ್ನೆಲ್ಲ ಬಲೂಚಿಗಳ ಅಭಿವೃದ್ಧಿಗೆ ಬಳಸಲಾಗ್ತಾ ಇಲ್ಲ. ಪಾಕಿಸ್ತಾನಿ ಪಂಜಾಬಿಗಳು ತಮಗೆ ಅದನ್ನ ಬಳಸ್ಕೊತಾ ಇದ್ದಾರೆ. ಹೀಗಾಗಿ ಏನಾಗಿದೆ, ಒಂದು ದೊಡ್ಡ ಒಂದು ರಿಸೋರ್ಸ್, ಅದೊಂದು ಖಜಾನೆ, ಚಿನ್ನ, ತಾಮ್ರ, ಬಾಕ್ಸೈಟ್, ಯುರೇನಿಯಂ, ಅದೆಲ್ಲದರ ಖಜಾನೆ ಮತ್ತೆ ಅನಿಲದ ಭಂಡಾರ, ಅದನ್ನ ಪಾಕಿಸ್ತಾನದಿಂದ ಕಿತ್ಕೊಂಡ್ರೆ ಇಕನಾಮಿಕಲಿ ಪಾಕಿಸ್ತಾನಕ್ಕೆ ಮತ್ತೊಂದು ದೊಡ್ಡ ಹೊಡೆತವನ್ನ ಕೊಟ್ಟ ರೀತಿ ಆಗ್ತದೆ. ಆಗ ಪಾಕಿಸ್ತಾನದ ಶಕ್ತಿ ಇನ್ನಷ್ಟು ಕುಂದುತ್ತೆ. ಆಗ ನಮ್ಮ ವಿರುದ್ಧ ಅವರು ಆಡೋ ಆಟಗಳು ಕಡಿಮೆ ಆಗ್ತವೆ. ಮತ್ತೆ ನಮಗೆ ಒಂದು ಒಂದು ಇದು ಸಿಗ್ತದೆ, ಎಂತದ್ದು, ನಮ್ಗೊಂದು ಹೊಸ ಒಂದು ಸ್ನೇಹಿತ ರಾಷ್ಟ್ರ ಸಿಗ್ತದೆ. ಅದು ನಮಗೆ ಸುಭದ್ರತೆಯ ದೃಷ್ಟಿಯಿಂದ ಒಂದೇ ಅಲ್ಲ, ಅಫ್ಘಾನಿಸ್ತಾನ ಮತ್ತು ಸೆಂಟ್ರಲ್ ಏಷ್ಯಾಗೆ ಕನೆಕ್ಷನ್ ಆಗ್ತದೆ ನಮಗೆ. ಈಗ ನೋಡಿ, ನಾವು ಅಫ್ಘಾನಿಸ್ತಾನಕ್ಕೆ ಹೋಗ್ಬೇಕಾದ್ರೆ ಇರಾನ್ಗೆ ಹೋಗಿ ಚಾಬಹಾರ್ ಪೋರ್ಟ್ ಮೂಲಕ ಹೋಗ್ಬೇಕು, ರೈಲ್ವೆ ಲೈನ್ ಎಲ್ಲ ಮಾಡಿದ್ದೀವಿ. ಅದ್ರ ಬದಲು ಬಲೂಚಿಸ್ತಾನದಿಂದನೇ ಹೋದ್ರೆ ಇನ್ನೂ ಹತ್ರ ಆಗ್ತದೆ ನಮಗೆ. ಗ್ವಾಡಾರಿಂದ ಅಲ್ಲಿಂದ ನೇರ ಹೋಗಿ ಬೋಲಾನ್ ಪಾಸ್ ಮೂಲಕ ಕಂದಹಾರ್, ಆಮೇಲೆ ಕಾಬೂಲ್ಗೆ ನಾವು ರೋಡ್ ಮತ್ತೆ ರೈಲ್ವೆ ಲೈನ್, ಈಗಾಗಲೇ ರೋಡ್ ಇದೆ ಅಲ್ಲಿ, ಆಯ್ತಾ, ಅದು ಇನ್ನಷ್ಟು ಡೆವಲಪ್ ಮಾಡಿಬಿಟ್ಟು ನಾವು ಮತ್ತೆ ಅದಕ್ಕೆ ರೈಲ್ವೆ ಲೈನ್ ಹಾಕ್ಬಿಟ್ರೆ ಅಫ್ಘಾನಿಸ್ತಾನ ಮತ್ತೆ ಇಂಡಿಯಾ, ಅದರ ಆಚೆಗೆ ಸೆಂಟ್ರಲ್ ಏಷ್ಯಾಗೆ ಒಳ್ಳೆ ಇಕನಾಮಿಕ್ ಕನೆಕ್ಷನ್ ಆಗ್ತದೆ. ಇದು ನಾವು ರಷ್ಯಾ ಜೊತೆ ಮಾಡ್ಕೊಂಡಿದ್ದೀವಲ್ಲ ಒಂದು ಇದು ಇಂಟರ್ನ್ಯಾಷನಲ್ ಇಕನಾಮಿಕ್ ನಾರ್ತ್ ಸೌತ್ ಕಾರಿಡಾರ್ ಅಂತ, ಅದು ಇನ್ನಷ್ಟು ಆಕ್ಟಿವ್ ಆಗ್ತದೆ. ಈ ಇಕನಾಮಿಕಲಿ ಮತ್ತೆ ಇವನ್ ಸೆಕ್ಯೂರಿಟಿ ವೈಸ್ ಮತ್ತೆ ಹಾಗೆ ಒಂಥರ ಇದು ಡಿಪ್ಲೊಮ್ಯಾಟಿಕಲಿ ಎಲ್ಲ ದೃಷ್ಟಿಯಿಂದ ಬಲೂಚಿಸ್ತಾನ ಸ್ವತಂತ್ರ ಆಗೋದು ನಮಗೆ ಬಹಳ ಅನುಕೂಲ. ಬಲೂಚಿಸ್ತಾನಕ್ಕೆ ಸ್ವತಂತ್ರ ಆಯ್ತು ಅಂದ್ಕೊಂಡೇ ಬಿಡೋಣ, ಓಕೆ, ಪಾಕಿಸ್ತಾನ ಒಪ್ಕೋದು ಇಲ್ಲ. ಆದ್ರೆ ಅದಕ್ಕಿರುವಂತ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ, ಅನಂತರ ಅದು ಫೇಸ್ ಮಾಡ್ಬೇಕಂತ ಪ್ರಾಬ್ಲಮ್, ಅನ್ಸೆಟಲ್ಡ್ ಅಂಡ್ ಅನ್ಸರ್ಟನ್ ಬಾರ್ಡರ್ಸ್. ಈಗ ಬಲೂಚಿಸ್ತಾನಕ್ಕೆ ಯಾವುದು ಸರಿಯಾದ ಬಾರ್ಡರ್ ಅಂತಾನೆ ಗೊತ್ತಿಲ್ಲ, ಆಯ್ತಾ. ಅದಕ್ಕೆ ಇರಾನ್ ಜೊತೆ ಇದೆಯಲ್ಲ, ಓಕೆ, ಆ ಬಾರ್ಡರ್ನ ಸರಿ ಅಂದ್ಕೋಬಹುದು. ದಕ್ಷಿಣದಲ್ಲಿ ಅರೇಬಿಯನ್ ಸಿ ಇದೆ, ಅದನ್ನ ಒಪ್ಕೋಬಹುದು. ಆದ್ರೆ ಅಫ್ಘಾನಿಸ್ತಾನ ಮತ್ತೆ ಆಗ ಅಳಿದುಳಿದ ಪಾಕಿಸ್ತಾನ, ದ ರಂಪ್ ಸ್ಟೇಟ್ ಆಫ್ ಪಾಕಿಸ್ತಾನ್, ಅದ್ರ ಜೊತೆ ಬಾರ್ಡರ್ ಇದೆಯಲ್ಲ, ಈಗ ತೋರಿಸ್ತಾ ಮ್ಯಾಪಲ್ಲಿ ಎಲ್ಲರೂ ತೋರಿಸ್ತಾರಲ್ಲ, ಅದೇ ನಿಜವಾದ ಬಾರ್ಡರ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ, ನಾವು ಅಫ್ಘಾನಿಸ್ತಾನದ ಫಸ್ಟ್ ತಗೊಂಡ್ರೆ ಕ್ವೆಟ್ಟಾ ಇದೆಯಲ್ಲ, ಬಲೂಚಿಸ್ತಾನದ ರಾಜಧಾನಿ,
ಮತ್ತು ನಾರ್ದರ್ನ್ ಪಾರ್ಟ್ ಆಫ್ ಬಲೂಚಿಸ್ತಾನ್ ಅದು ಬಲೂಚಿ ಏರಿಯಾ ಅಲ್ಲ, ಮೊದಲಿಂದ ಅನ್ನೋದು ಪಠಾನ್ ಏರಿಯಾ. ಅದು ಬ್ರಿಟಿಷರು ಅಫ್ಘಾನಿಸ್ತಾನದಿಂದ ಕಿತ್ತುಕೊಂಡು ಅದನ್ನ ಬ್ರಿಟಿಷ್ ಇಂಡಿಯಾಕ್ಕೆ ಸೇರಿಸ್ಕೊಂಡಾಗ ಅದು ಒಂದು ದೊಡ್ಡ ಪಾರ್ಟ್ ಅನ್ನ NWFP ಅಂತ ಮಾಡಿದ್ರು, ಸಣ್ಣ ಪಾರ್ಟ್ ಅನ್ನ ಬಲೂಚಿಸ್ತಾನ್ ಅಂತ ಕರೆದು ಅಲ್ಲಿ ಇಟ್ಕೊಂಡ್ರು. ಅದನ್ನ ಕ್ವೆಟ್ಟ ಅಲ್ಲಿದೆ. ಹೀಗಾಗಿ ಅದು ಬಲೂಚಿಸ್ತಾನ ಸ್ವತಂತ್ರವಾಗಿ ಬಲೂಚಿಗಳದೇ ಒಂದು ರಾಷ್ಟ್ರ ಅಂತ ಹೇಳಿದಾಗ ಪಖ್ತೂನಿಗಳು ಮತ್ತು ಅಫ್ಘಾನರು ಅದನ್ನ ಒಪ್ಪುಗೋತಾರ. ಇದು ಕ್ವೆಟ್ಟ ನಮ್ಮದು, ಈ ನಾರ್ದರ್ನ್ ಪಾರ್ಟ್ ಆಫ್ ಬಲೂಚಿಸ್ತಾನ್ ಪಠಾನ್ ಏರಿಯಾ ನಮಗ್ ಕೊಟ್ಟುಬಿಡಿ ಅಂತ ಕೇಳ್ತಾರ. ಅವ್ರ ಮುಂದೆ ಏನಾಗುತ್ತದೆ? ಬಲೂಚಿಗಳು ಕೊಟ್ಟು ಬಿಡ್ತಾರ, ತಮ್ಮ ರಾಜಧಾನಿಯನ್ನು, ಈಗಿರೋ ರಾಜಧಾನಿಯನ್ನೇ ಕೊಟ್ಟು ಬಿಡ್ತಾರ. ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ಅಫ್ಘಾನಿಸ್ತಾನ ಮತ್ತೆ ಇರುವಾಗ್ಲೇ ಪಾಕಿಸ್ತಾನದ ಜೊತೆ ಇರೋ ವೈರದ ಜೊತೆನಲ್ಲಿ, ಅಫ್ಘಾನಿಸ್ತಾನದ ಜೊತೆನಲ್ಲಿ, ಅಥವಾ ಇವನ್ ಪಖ್ತೂನಿಸ್ತಾನ ಸಹ ಬಂದುಬಿಟ್ರೆ NWF ನಲ್ಲಿ ಖೈಬರ್ ಪಖ್ತೂನ್, ಅದ್ರ ಜೊತೆಲಿ ವಿರೋಧ ಕಟ್ಟಿಕೊಂಡು ಬಲೂಚಿಸ್ತಾನ್ ಬದುಕೋದಕ್ಕಾಗ್ತದ? ಒಂದು ಕಾಂಪ್ರಮೈಸ್ ಮಾಡ್ಕೋಬೇಕು ನಾರ್ದರ್ನ್ ಫ್ರಂಟಿಯರ್ ನಲ್ಲಿ. ಪಾಕಿಸ್ತಾನ ಪ್ರತಿ ಸಲ ಭಾರತ್ ಜೋಡಿ ಯುದ್ಧ ಮಾಡಿದಾಗೆಲ್ಲ ತನ್ನ ಅರ್ಧ ಭಾಗ ಕಳ್ಕೋತ್ ಬಂದೈತಿ. ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್, ಬಲೂಚಿಸ್ತಾನ್ ಇನ್ನ ಇದಕ್ಕೆ ಉಳಗಾಲ ಇಲ್ಲ ಅನ್ನೋದು ಅದಕ್ಕೆ ಯಾವಾಗ ಅರ್ಥ ಆಕೋತೋ ಗೊತ್ತಿಲ್ಲ. ಆದ್ರೆ ತನ್ನ ಕೆಟ್ಟ ಬುದ್ಧಿಯಿಂದ, ದುರ್ಬುದ್ಧಿಯಿಂದ ಒಂದೊಂದು ಜಾಗಗಳನ್ನ ಕಳ್ಕೊಳತೈತಿ. ಭಾರತದ ಮೇಲೆ ಹಲ್ಲು ಕಡಿಯೋದು ಬಿಟ್ಟು ತನ್ನನ್ನು ತಾನು ಹೆಂಗೆ ಉದ್ಧಾರ ಮಾಡ್ಕೊಳ್ಳೋದು ನೋಡಿದ್ರೆ ಭಾಳ ಚಲೋ ನೋಡ್ರಿ.